ರವೀಂದ್ರ ರೇಷ್ಮೆ ಸರ್, ಒಂದು ಯೂಶಲಿ ನಾವು ಮಾತನಾಡ್ತಾ ಇರುವಾಗ ಕೇಂದ್ರ ರಾಜ್ಯ ಸರ್ಕಾರಗಳನ್ನು ಕೂಡ ಗಣನೆಗೆ ತೆಗೆದುಕೊಳ್ತಾ ಇಲ್ಲ ಅನ್ನೋ ರೀತಿಯಲ್ಲೇ ಯಾವ ರಾಜ್ಯಗಳಲ್ಲಿ ಕೇಂದ್ರ ಸರ್ಕಾರ ಅಂದ್ರೆ ಬಿಜೆಪಿ ಸರ್ಕಾರ ಇಲ್ವೋ ಆ ರಾಜ್ಯಗಳು ಕೇಂದ್ರವನ್ನೇನು ವಿಶ್ವಾಸಕ್ಕೆ ತೆಗೆದುಕೊಳ್ಳೋ ಪ್ರಯತ್ನಗಳಾಗ್ತಾ ಇಲ್ಲ. ಹಂಗಿದ್ದಾಗಲೇ ಇಂತಹ ಗೊಂದಲಗಳು ಸೃಷ್ಟಿಯಾಗುತ್ತವೆ ಅಂತ ಅನಿಸ್ತಾ ಇದೆ. ಬರೀ ಪಾಲಿಟಿಕ್ಸ್ ಒಂದೇ ಇಲ್ಲಿ ಮೇಳೈಸ್ತಾ ಇದೆ ಅಂತ ಅನಿಸ್ತಾ ಇದೆ ಸರ್. ನೋಡಿ, ನರೇಂದ್ರ ಮೋದಿ ಅವರ ದೃಷ್ಟಿಕೋನ ತಾರತಮ್ಯ ಪೂರಿತವಾಗಿದ್ರೆ ಅವ್ರ ಪಕ್ಷಕ್ಕೆ ಬೇರುಗಳೇ ಇಲ್ಲದ ತಮಿಳುನಾಡಿಗೆ ಎರಡು ಅತ್ಯಂತ ಮಹತ್ವದ ಸ್ಥಾನಮಾನಗಳು ಕೊಡೋ ಅಗತ್ಯ ಇರಲಿಲ್ಲ. ಅವ್ರಿಗೆ ರಾಷ್ಟ್ರದ ಹಣಕಾಸು ಸಚಿವೆ ತಮಿಳುನಾಡು ಮೂಲದವರು, ರಾಷ್ಟ್ರದ ವಿದೇಶಾಂಗ ಸಚಿವರು ತಮಿಳುನಾಡು ಮೂಲದವರು. ಇದೇ ರೀತಿ ಹಿಂದೆ ತೆಲಂಗಾಣದಲ್ಲಿ ಅವ್ರಿಗೆ ಒಂದ್ ಸೀಟಿನೂ ಬಂದಿರಲಿಲ್ಲ. ವೆಂಕಯ್ಯ ನಾಯ್ಡು ಅವರು ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರ್ ಆಗ್ಬಿಟ್ಟು ಸ್ಮಾರ್ಟ್ ಸಿಟಿ ಯೋಜನೆಯನ್ನು ಜಾರಿಗೆ ತಂದ್ರು. ಅಷ್ಟೇ ಅಲ್ಲ, 2014ರಿಂದ 2018 ಅವಧಿಯಲ್ಲಿ ಕರ್ನಾಟಕ ಕಾಂಗ್ರೆಸ್ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಸಚಿವರಾಗಿದ್ದ ಎಚ್ ಕೆ ಪಾಟೀಲ್ರಿಗೆ ಸತತವಾಗಿ 4 ವರ್ಷಗಳ ಅತ್ಯುತ್ತಮ ಸಾಧನೆಗೆ ಪ್ರಶಸ್ತಿಯನ್ನು ಕೊಡ್ತಾ ಬಂದ್ರು. ಅದು ಸ್ವಚ್ಛ ಭಾರತ ಆಂದೋಲನ ಆಗಿರ್ಬೋದು, ಗ್ರಾಮೀಣ ರಸ್ತೆ ನಿರ್ಮಾಣ ಆಗಿರ್ಬೋದು, ಪ್ರಧಾನಮಂತ್ರಿ ಆವಾಸ್ ಯೋಜನೆ ಆಗಿರ್ಬೋದು, ಗ್ರಾಮ ಪಂಚಾಯತ್ಗಳ ಡಿಜಿಟಲೀಕರಣವಾಗಿರ್ಬೋದು. ತಾರತಮ್ಯ ಪೂರಿತ ಅಥವಾ ಪಕ್ಷಪಾತ ಪೂರಿತವಾದ ಧೋರಣೆ ಆಗಿದ್ರೆ ಅವ್ರು ಹೀಗೆ ಮಾಡ್ತಾ ಇರಲಿಲ್ಲ. ಅಷ್ಟೇ ಅಲ್ಲ, ಸ್ವತಃ ಎಚ್ ಸಿ ಮಹದೇವಪ್ಪನವರು ಹುಬ್ಬಳ್ಳಿ ರಿಂಗ್ ರಸ್ತೆ ವಿಸ್ತರಣಾ ಕಾರ್ಯಕ್ಕೆ ನಿತಿನ್ ಗಡ್ಕರಿ ಅವರು ಬಂದಿದ್ದಾಗ ತುಂಬು ಹೃದಯದ ಕೃತಜ್ಞತೆಯನ್ನು ಅರ್ಪಿಸಿದ್ರು. ಅವ್ರು ಯಾವುದೇ ಪಕ್ಷಪಾತ ಮಾಡ್ದೇನೆ ನಮಗೆ ಅನುದಾನ ಕೊಟ್ಟಿರೋದ್ರಿಂದ 2020 ಕರ್ನಾಟಕ ಇಡೀ ರಾಷ್ಟ್ರದಲ್ಲೇ ಅತಿ ಉದ್ದದ ರಾಷ್ಟ್ರೀಯ ಹೆದ್ದಾರಿಗಳಿರುವಂತಹ ರಾಜ್ಯವಾಗುತ್ತೆ. ಈಗ ರಾಜ್ಯ ಸರ್ಕಾರ ಒಂದಷ್ಟು ಲಿಸ್ಟ್ ಕೊಡ್ತಾ ಇದೆ ಸರ್. ದೆಹಲಿಯಲ್ಲಿ ಹೋಗಿ ಅಲ್ಲಿ ಪ್ರೊಟೆಸ್ಟ್ ಮಾಡುವಾಗ್ಲೂ ಕೂಡ ಸುದೀರ್ಘವಾಗಿ ಸಿದ್ದರಾಮಯ್ಯ ಅವರು ಒಂದಷ್ಟು ಡೇಟಾಗಳನ್ನ ರಾಜ್ಯದ ಮುಂದೆ ನೋಡಿ, ಆ ಪ್ರೊಟೆಸ್ಟ್ ಮಾಡಿದ ಆ ತಂತ್ರವೇ ಬಹಳ ತಪ್ಪು. ಅಧಿಕಾರದಲ್ಲಿರಿಸೋ ಸರ್ಕಾರ ಪ್ರೊಟೆಸ್ಟ್ ಮಾಡ್ತಾ ಇದೆ ಅಂತಂದ್ರೆ ನರೇಂದ್ರ ಮೋದಿ ಅವರಿಗೆ ಬಹಳ ಸುಲಭವಾಗಿ ಬಿಡುತ್ತೆ. ರಾಜ್ಯ ಸರ್ಕಾರ ಕೇಂದ್ರದ ವಿರುದ್ಧ ದಂಗೆ ಹೇಳ್ತಾ ಇದೆ ನೆಪ ಮಾಡ್ಕೊಂಡ್ಬಿಟ್ಟು ಇಂದಿರಾ ಗಾಂಧಿ ಅವರಾಗಿದ್ರೆ ತುರ್ತು ಪರಿಸ್ಥಿತಿ ಹೇರ್ತಾ ಇದ್ರು. ಇದು ಎಷ್ಟು ಅಪಾಯಕಾರಿ ತಂತ್ರ ಅಂತ ಇವ್ರಿಗೆ ಅರ್ಥನೇ ಆಗಿಲ್ಲ ಅಂತ ಕಾಣುತ್ತೆ. ಈಗ ಲೋಕಸಭೆ ಎಲೆಕ್ಷನ್ ನ ಗಮನದಲ್ಲಿ ಇಟ್ಕೊಳ್ಳೋದಾದ್ರೆ ಒಂದು ಪ್ರಾದೇಶಿಕತೆಯ ಏನ್ ಕಿಚ್ಚಿದೆಯಲ್ಲ ಅದನ್ನ ಹಚ್ಚಿಸೋದ್ರಲ್ಲಿ ಸಿದ್ದರಾಮಯ್ಯ ಅವರು ಸಕ್ಸಸ್ ಆದ್ರು. ಯಾವ ತೆಲಂಗಾಣ, ಕೇರಳ, ಕರ್ನಾಟಕನ ಮೋದಿ ಫೋಕಸ್ ಮಾಡ್ತಾ ಇದ್ದಾರೋ, ತಮಿಳ್ನಾಡನ್ನ ಫೋಕಸ್ ಮಾಡ್ತಾ ಇದ್ದಾರೋ, ಅದೇ ಕೇರಳ, ತಮಿಳ್ನಾಡು ಮತ್ತೆ ಕರ್ನಾಟಕ ಮತ್ತೆ ತೆಲಂಗಾಣ ಸೇರಿದಂತೆ ಪ್ರಾದೇಶಿಕತೆ ತರೋದ್ರಲ್ಲಿ ಸಿದ್ದರಾಮಯ್ಯ ಅವರು ಯಶಸ್ವಿ ಆದ್ರು. ನೋಡಿ, ಕಾಂಗ್ರೆಸ್ಸಿಗರ ಸಮಸ್ಯೆ ಬಂದಿರೋದು ತಮ್ಮದೇ ಪಕ್ಷದ ಪ್ರಧಾನಮಂತ್ರಿಗಳನ್ನ ನೆನಪಿಸ್ಕೊಳ್ಳೋದಿಲ್ಲ, ತಮ್ಮದೇ ಪಕ್ಷದ ಪ್ರಧಾನಮಂತ್ರಿಗಳನ್ನ ಗೌರವಿಸೋದಿಲ್ಲ. ನರಸಿಂಹರಾಯರಿಗೆ ಭಾರತ ರತ್ನ ಕೊಟ್ಟರೆ ಯಾಕೆ ಕಾಂಗ್ರೆಸ್ ಮೌನವಾಗಿದ್ದಾರೆ? ಒಬ್ಬರ ಬಾಯಲ್ಲಾದ್ರೂ ಒಂದು ಸಂತೋಷದ ಮಾತು ಬಂದಿದ್ಯಾ? ಅದೇ ನೋಡಿ, ತೆಲಂಗಾಣದ ಮುಖ್ಯಮಂತ್ರಿ ತಕ್ಷಣವೇ ಸ್ಪಂದಿಸಿದ್ರು. ಕರ್ನಾಟಕದ ಕಾಂಗ್ರೆಸ್ಸಿಗರ ಆತ್ಮವಂಚನೆ ರಾಜಕಾರಣದೆಯಲ್ಲ, ಒಂದೇ ಒಂದು ಆರ್ಥಿಕ ಮಿತವ್ಯಯದ ಕ್ರಮವನ್ನು ಕೈಗೊಂಡಿದ್ದಾರೆ. ಪರವಾಗಿಲ್ಲ, ಆದ್ರೆ ರಾಜ್ಯಕ್ಕೆ ಹಣಕಾಸಿನ ಅನ್ಯಾಯ ಆಗ್ತಾ ಇದೆ ಅಲ್ವಾ? ಆರ್ಥಿಕತೆಯ ಅನ್ಯಾಯ ಆಗಲ್ರಿ. ಒಂದೇ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರಾ? ನೋಡಿ, ಹಿಂದೆ ರಾಮಕೃಷ್ಣ ಹೆಗಡೆ ಮೊಟ್ಟ ಮೊದಲ ಬಾರಿಗೆ ಪ್ರಾದೇಶಿಕ ಅಸಮಾನತೆ ಸಂಪನ್ಮೂಲಗಳಲ್ಲಿ ವಿಚಾರವನ್ನ ಎತ್ತಿದ್ದು. ನೋಡಿ, ರಾಷ್ಟ್ರ ಮಟ್ಟದಲ್ಲಿ ಅವತ್ತು ರಾಜೀವ್ ಗಾಂಧಿ ಅವರ ಸರ್ಕಾರ ಇದ್ದಾಗಲೇ ರಾಮಕೃಷ್ಣ ಹೆಗಡೆ ಅವರು ಇಲ್ಲಿ ಜನತಾ ಪಕ್ಷದ ಮುಖ್ಯಮಂತ್ರಿಯಾಗಿ ಈ ವಿಚಾರವನ್ನ ಎತ್ಕೊಂಡ್ರು. ಆದ್ರೆ ಬೀದಿ ಹೋರಾಟ ಕಳೀಲಿಲ್ಲ. ವೈಧಾನಿಕ ವೇದಿಕೆಗಳು ಎಲ್ಲೆಲ್ಲಿದ್ವೋ ಅಲ್ಲೋಗಿ ಪ್ರತಿಪಾದನೆ ಮಾಡ್ತಾ ಬಂದ್ರು. ವೆರಿ ಸಿಂಪಲ್, ಈಗ ಆಗಲ್ಲ, ಇವರು ಮೋದಿಯನ್ನ ತಪ್ಪೇ ಮಾಡಿದ ನಂತರ ವಿರೋಧ ಮಾಡ್ಲಿಲ್ಲ ಅಂದ್ರೆ ಆತ್ಮವಂಚನೆ ಮಾಡ್ಕೊಂಡಂಗೆ. ಮುಖ್ಯಮಂತ್ರಿ ಆಗಿದ್ದಾಗಲೂ ಸರ್ಕಾರ ಆಗಿದ್ದಾಗಲೂ ಕೂಡ ರಾಜ್ಯಕ್ಕೆ ಅನ್ಯಾಯ ಆಗಿದೆ. ಬೊಮ್ಮಾಯಿ ಅವರೇ ನೇರವಾಗಿ ಹೇಳ್ಬಿಟ್ಟಿದ್ದಾರೆ. ಅವರ 2ನೇ ಬಜೆಟ್ ಮಂಡನೆ ಮಾಡ್ಬೇಕಾರೆ ಹೇಳಿದ್ದಾರೆ, ರಾಜ್ಯಕ್ಕೆ ಅನುದಾನಗಳು ಬರ್ತಾ ಇಲ್ಲ. ಇದು ಬೊಮ್ಮಾಯಿ ಅವರ ಹೇಳಿಕೆ, ಎಲ್ಲ ಬೊಮ್ಮಾಯಿ ಹೇಳಿಕೆ. ಈ ಅನ್ಯಾಯವನ್ನ ಸರ್ಕಾರ ಮಾಡ್ತಾ ಇದೆ. ನೀವು ಹೋರಾಟ ಮಾಡ್ಲಿಕ್ಕೆ ರೆಡಿ ಇಲ್ಲ ಅಂದ್ರೆ ಪರವಾಗಿಲ್ಲ, ಆದ್ರೆ ಹೋರಾಟ ಮಾಡೋದನ್ನ ತಪ್ಪು ಅಂತ ಹೇಳಿದ್ರಲ್ಲ, ಅದು ಅಕ್ಷಮ್ಯ ಅಪರಾಧ ಆಗುತ್ತೆ. ಸರ್ಕಾರ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.